ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ 2 ದಿನಕ್ಕೆ ಅಸಮಾಧಾನ ಸೃಷ್ಟಿಯಾಗಿರೋದು. ಒಬ್ಬರು ರಾಜೀನಾಮೆ ಕೊಟ್ಟರು, ಮತ್ತೊಬ್ಬರು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು, ಮತ್ತೊಬ್ಬರು ಟ್ರಾನ್ಸ್ಫರ್ ವಿಚಾರದಲ್ಲಿ ಮುನಿಸಿಕೊಂಡಿದ್ದಾರೆ. ಇದರ ಬೆನ್ನಿಗೆ ರಾಹುಲ್ ಗಾಂಧಿ ಇವತ್ತು ಆಗಮಿಸಿದ್ದಾರೆ. ರಾಹುಲ್ ಗಾಂಧಿ ಅವರ ಆಗಮನಕ್ಕೆ ಕಾರಣ ನಾಮಪತ್ರ ಸಲ್ಲಿಸೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಸಂದರ್ಭದಲ್ಲಿ ಉಪಸ್ಥಿತರಿರಬೇಕು ಅಂತ. ಬಟ್ ಇದೇ ಸಂದರ್ಭದಲ್ಲಿ ಈ ಸಮಸ್ಯೆ ಸೃಷ್ಟಿಯಾಗಿರೋದ್ರಿಂದ ಮೀಟಿಂಗ್ ಮಾಡ್ತಾರೆ ರಾಹುಲ್ ಗಾಂಧಿ ಅಂತ. 40 ನಿಮಿಷ ರಿಸರ್ವ್ ಇದೆ ಅವ್ರದ್ದು ಟೈಮು. ಆ ಟೈಮ್ನಲ್ಲಿ, ಆ ಸಮಯದಲ್ಲಿ ಮೀಟಿಂಗ್ ಮಾಡ್ತಾರೆ ರಾಹುಲ್ ಗಾಂಧಿ. ತಾಜ್ ಹೋಟೆಲ್, ಏರ್ಪೋರ್ಟ್ ಸಮೀಪ ಇರುವಂಥ ತಾಜ್ ಹೋಟೆಲ್, ಅಲ್ಲಿ ಮೀಟಿಂಗ್ ಮಾಡ್ತಾರೆ ಅನ್ನುವಂಥ ಮಾಹಿತಿ. ಕೆಲವೇ ಕ್ಷಣದಲ್ಲಿ ಮೀಟಿಂಗ್ ಶುರುವಾಗುತ್ತೆ. ಇಲ್ಲಿ ಈ ಸಮಸ್ಯೆಯ ಬಗ್ಗೆ ಚರ್ಚೆಯಾಗತ್ತಾ ಅನ್ನುವಂಥ ಪ್ರಶ್ನೆ ಇದೆ. ರಣದೀಪ್ ಸುರ್ಜೇವಾಲಾ ಕೂಡ ಇದ್ದಾರೆ, ಇನ್ಚಾರ್ಜ್ ಕರ್ನಾಟಕ. ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಇವರ ಸಮ್ಮುಖದಲ್ಲಿ ಮೀಟಿಂಗ್ ಆಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಫೋಟೋ ಏನ್ ನೋಡ್ತಾ ಇದ್ದೀರಿ, ಇದು ಸಿದ್ದರಾಮಯ್ಯ, ಕೆ.ಜೆ. ಜಾರ್ಜ್, ಪರಮೇಶ್ವರ್, ಮುನಿಯಪ್ಪ ಇರುವಂತ ಫೋಟೋ. ರಾಹುಲ್ ಗಾಂಧಿ ಅವರು ಬರೋದಕ್ಕಿಂತ ಮುಂಚೆ ಎಲ್ಲ ನಾಯಕರು ಕೂತು ಮಾತನಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಮೀಟಿಂಗ್ ಮಾಡ್ತಾರೆ, 40 ನಿಮಿಷ ಚರ್ಚೆ ಮಾಡ್ತಾರೆ. ಈ ವಿಚಾರ ಅಲ್ಲಿ ಡಿಸ್ಕಸ್ ಆಗತ್ತಾ ಅಂತ ಪ್ರಶ್ನೆ ಇದೆ. ಬೆಂಗಳೂರಿಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆಗಮಿಸಿದ್ದಾರೆ. 3 ಅಭ್ಯರ್ಥಿಗಳು ಇವತ್ತು ನಾಮಪತ್ರ ಸಲ್ಲಿಸುತ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ, ಪವನ್ ಖೇರಾ, ಮನ್ಸೂರ್ ಅಲಿ ಖಾನ್. ಕೆಲವೇ ಕ್ಷಣದಲ್ಲಿ ವಿಧಾನಸಭಾ ಕಾರ್ಯದರ್ಶಿಗೆ ನಾಮಪತ್ರ ಸಲ್ಲಿಸುತ್ತಾರೆ. ಒಟ್ಟು 4 ಸದಸ್ಯ ಸ್ಥಾನ ಅವಧಿ ಮುಕ್ತಾಯ ಆಗಿ ಖಾಲಿಯಾಗಿತ್ತು. ಅದರಲ್ಲಿ 3 ಗೆಲ್ಲೋದಕ್ಕೆ ಕಾಂಗ್ರೆಸ್ಗೆ ಅವಕಾಶ ಇದೆ ಸಂಖ್ಯಾಬಲದ ಆಧಾರದ ಮೇಲೆ. 3 ಯಾರು ಅನ್ನುವಂಥ ಪ್ರಶ್ನೆ ಇತ್ತು. ನಿನ್ನೆ ಸಂಜೆ ಹೊತ್ತಿಗೆ ಅದು ಪ್ರಕಟವಾಯಿತು ಎಐಸಿಸಿಯಿಂದ. 3 ಅಭ್ಯರ್ಥಿಗಳು. ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮುಂದುವರಿಸೋದು, ದೆಹಲಿಯ ಪವನ್ ಖೇರಾ ಅವರಿಗೆ ಕರ್ನಾಟಕದಲ್ಲಿ ಅವಕಾಶ ಕಲ್ಪಿಸೋದು, ಲೋಕಸಭೆಯಲ್ಲಿ ಕಳೆದ ಬಾರಿ ಸೋತಂತ ಮನ್ಸೂರ್ ಅಲಿ ಖಾನ್ ಅವರಿಗೆ, ಸೆಂಟ್ರಲ್ ಅಲ್ಲಿ ಸೋತರು ಮನ್ಸೂರ್ ಅಲಿ ಖಾನ್ ಅವರಿಗೆ ರಾಜ್ಯಸಭೆಗೆ ಅವಕಾಶವನ್ನ ಮಾಡಿಕೊಡು. 3 ಸದಸ್ಯರು ರಾಜ್ಯಸಭೆ. ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋದು ಗೊತ್ತಿಲ್ಲ. ಬಿಜೆಪಿ ಬೇರೆ ಬೇರೆ ರಾಜ್ಯಗಳಿಗೆ ಅಭ್ಯರ್ಥಿಯನ್ನು ಘೋಷಿಸಿದೆ, ಕರ್ನಾಟಕದನ್ನ ಪೆಂಡಿಂಗ್ ಇಟ್ಟಿದೆ. ಒಂದು ವೇಳೆ 5ನೇ ಅಭ್ಯರ್ಥಿ ಏನಾದರೂ ಕಣಕ್ಕಿಳಿದ್ರೆ ಆಗ ಎಲೆಕ್ಷನ್ ನಡೆಯುತ್ತೆ. ಇಲ್ಲ ಅಂತಾದ್ರೆ ಅವಿರೋಧವಾಗಿ ಆಯ್ಕೆ ಆಗ್ತಾರೆ 4 ಜನ. 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವಂತ ಸಂಖ್ಯಾಬಲ ಜೆಡಿಎಸ್ ಮತ್ತು ಬಿಜೆಪಿಗಿಲ್ಲ. ಅಂಥದ್ದೇನಾದ್ರೂ ಆದ್ರೆ ಕುತೂಹಲ ಮೂಡುತ್ತೆ. ಇಲ್ಲ ಅಂತಾದ್ರೆ ಅವಿರೋಧವಾಗಿ ಆಯ್ಕೆ ಆಗ್ತಾರೆ. ಎಲೆಕ್ಷನ್ ನಡೆಯುತ್ತೆ ಅಂತಾದ್ರೆ, 5ನೇ ಅಭ್ಯರ್ಥಿ ಕಣಕ್ಕಿಳಿದ್ರು ಅಂತಾದ್ರೆ 18ನೇ ತಾರೀಕು ಎಲೆಕ್ಷನ್. ಇವತ್ತು ನಾಮಪತ್ರ, 8ನೇ ತಾರೀಕು ನಾಮಪತ್ರ ಸಲ್ಲಿಸೋದ ಕೊನೆ ದಿನ. 3 ಇವತ್ತು ನಾಮಪತ್ರ ಸಲ್ಲಿಸ್ತಾರೆ. ಏರ್ಪೋರ್ಟ್ ನಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಮುನಿಯಪ್ಪ ಚರ್ಚೆ ಮಾಡಿದ್ದಾರೆ ಅನ್ನೋ ಮಾಹಿತಿ. ಮುನಿಯಪ್ಪ ಅವರಿಗಿರುವಂತಹ ಅಸಮಾಧಾನ ಖಾತೆಯ ಬಗ್ಗೆ. ಆಹಾರ ಖಾತೆಯನ್ನು 3 ವರ್ಷ ನಿಭಾಯಿಸಿದ್ದೀನಿ, ಕೆಲಸ ಮಾಡೋ ಖಾತೆ ಕೊಡಿ ಅಂತ ಕೇಳ್ತಿದ್ದಾರೆ. ಸಮಾಜ ಕಲ್ಯಾಣ ಕೊಡಿ, ಕೃಷಿ ಕೊಡಿ, ನೀರಾವರಿ ಕೊಡಿ, ಆಹಾರ ಖಾತೆಯನ್ನು ಎಷ್ಟು ದಿನ ಅಂತ ನಾನು ನಿಭಾಯಿಸಲಿ ಅಂತ ಮುನಿಯಪ್ಪ ಕೇಳ್ತಿದ್ದಾರೆ. ಈಗ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿರು, ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡಿದ್ದಾರೆ ಮುನಿಯಪ್ಪ. ಜನಸೇವೆ ಮಾಡುವಂತ ಖಾತೆ ಬೇಕು ಅಂತ ಪ್ರಶ್ನೆ ಇರೋದು. ಹಂಗಿದ್ರೆ ಆಹಾರ ಖಾತೆ ಧನ ಸೇವೆ ಮಾಡೋ ಖಾತೆನ, ಜನಸೇವೆ ಮಾಡೋ ಖಾತೆನೇ ಅದನ್ನು. ಬಟ್ ಅವರಿಗೆ ಮನಸ್ಸಿಲ್ಲ. ಅವ್ರು ಹೇಳ್ತಿದ್ದಾರೆ ನನಗೆ ಬೇರೆ ಖಾತೆ ಬೇಕು, ಸಮಾಜ ಕಲ್ಯಾಣ ಬೇಕು, ಮಹದೇವಪ್ಪ ನಿಭಾಯಿಸ್ತಾ ಇದ್ರು, ಕೃಷಿ ಖಾತೆ ಬೇಕು, ಚಲವರಾಯಸ್ವಾಮಿ ನಿಭಾಯಿಸ್ತಾ ಇದ್ರು. ಎಲ್ಲವೂ ಕೂಡ ಮುಖ್ಯಮಂತ್ರಿಗಳ ಬಳಿ ಇದೆ, ಇನ್ನೂ ಹಂಚಿಕೆಯಾಗಿಲ್ಲ. ನೆಕ್ಸ್ಟ್ ಬರೋರಿಗೆ ಅಂತ ರಿಸರ್ವ್ ಇಡಲಾಗಿದೆ ಅದನ್ನು. ಬಟ್ ನನಗೆ ಈಗಲೇ ಕೊಡಿ ಸಮಾಜ ಕಲ್ಯಾಣ ಅಂತ ಮುನಿಯಪ್ಪ ಅವ್ರು ಕೇಳ್ತಾ ಇದ್ದಾರೆ.
ಮುನಿಯಪ್ಪ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ, ಮಾತುಕತೆ ಆಗಿದೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. 5 ನಿಮಿಷ ಮಾತನಾಡಿದ್ದಾರೆ ಮುನಿಯಪ್ಪ. ಹಿರಿತನದ ಬಗ್ಗೆ ಮಾತನಾಡಿದ್ರು ಆಗ್ಲೇ ಮುನಿಯಪ್ಪ. ನಾನು 7 ಬಾರಿ MP ಆಗಿದ್ದವನು, 7 ಬಾರಿ MP, ಒಮ್ಮೆ MLA. ನನ್ನ ಹಿರಿತನಕ್ಕೆ ಬೆಲೆ ಕೊಡಬೇಕಿತ್ತು, ಕೊಟ್ಟಿಲ್ಲ. ಖಾತೆ ಹಂಚಿಕೆಯ ವಿಚಾರದಲ್ಲಿ ಸೀನಿಯರ್ಗಳನ್ನು ನಡೆಸ್ಕೊಳ್ಳುವಂಥ ರೀತಿ ಸರಿಯಿಲ್ಲ ಅಂತ ಮುನಿಯಪ್ಪ ಸುವರ್ಣ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದರು. ಖಾತೆ ಸರಿಯಾಗಿಲ್ಲ, ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ರಾಮಲಿಂಗಾರೆಡ್ಡಿ 8 ಸಾರಿ, ನಾನು 8 ಸಾರಿ ಗೆದ್ದಿದ್ದೆ. ಈ ರೀತಿ 8, 7, 5, 6 ಎಲ್ಲ ಗೆದ್ದಿರೋ ಅದನ್ನ ಸಮತೋಲನವಾಗಿ ನೋಡಬೇಕಾಗಿತ್ತು. ನಾನು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮನವಿ ಮಾಡ್ತಿದ್ದೀನಿ, ತಾಯಿ ಸ್ಥಾನದಲ್ಲಿದ್ದೀರಿ, ಎಲ್ಲ ಮಕ್ಕಳನ್ನು ಒಂದೇ ಥರ ನೋಡಬೇಕು ಮತ್ತು ಸೀನಿಯಾರಿಟಿ ಮೇಂಟೈನ್ ಆಗಬೇಕು. ಇವು ಮಾಡೋದ್ರಿಂದ ಮುಂದೆ 2028ಕ್ಕೆ ಕಾಂಗ್ರೆಸ್ ಬರೋಕ್ಕೆ ದಾರಿ ಆಗ್ತದೆ ಅಂತೇಳಿ ಅವ್ರಿಗೆ ಮನವಿ ಮಾಡ್ತೀನಿ. ಮತ್ತು ಏನು ಇವತ್ತು ಖಾತೆ ಕೊಟ್ಟಿದ್ದಾರೆ ಅದನ್ನು ಬದಲಾವಣೆ ಮಾಡಿ ಜನಸೇವೆ ಮಾಡುವಂಥದ್ದನ್ನು, ಅನುಕೂಲ ಆಗುವಂಥದ್ದನ್ನ ಕೊಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀನಿ, ಸೋನಿಯಾ ಗಾಂಧಿ ಅವ್ರಿಗೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಫೋನ್ ಸಂಪರ್ಕದಲ್ಲಿ. ರವಿಕುಮಾರ್, ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು ಮುನಿಯಪ್ಪ. ಅಸಮಾಧಾನವನ್ನ ರಾಹುಲ್ ಮುಂದೆಯೂ ಕೂಡ ತಿಳಿಸಿದ್ರ? 5 ನಿಮಿಷ ಟೈಮ್ ಸಿಕ್ಕಿತ್ತು ಮಾತಾಡೋದಕ್ಕೆ. ಖಂಡಿತ ರಕ್ಷತ್, ಏನು ಕೆಂಪೇಗೌಡ ಏರ್ಪೋರ್ಟ್ಗೆ ರಾಹುಲ್ ಗಾಂಧಿ ಅವರು ಆಗಮಿಸಿದ್ದಾರೆ. ಸೊ ಅವರ ಒಟ್ಟಿಗೆ ಈಗ ಏನು VIP ಟರ್ಮಿನಲ್ ನಲ್ಲೇ ಒಂದು 5 ನಿಮಿಷಗಳ ಕಾಲ KH ಮುನಿಯಪ್ಪನವರು ಮಾತನಾಡಿದ್ದಾರೆ ಅಂತ ಅವರ ಬೆಂಬಲಿಗರು ಒಳಗಡೆಯಿಂದಾನೇ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಹಿರಿಯ ಶಾಸಕನಿದ್ದೀನಿ, ಸೊ ನನಗೆ ಒಂದು ಹಿರಿತನಕ್ಕೆ ಒಂದಷ್ಟು ಸಾಮಾಜಿಕ ನ್ಯಾಯವನ್ನ ಕಲ್ಪಿಸಿಕೊಡ್ಬೇಕಾಗಿತ್ತು. ಆದ್ರೆ ಕಳೆದ 3 ವರ್ಷಗಳಲ್ಲಿ ನಿರ್ವಹಿಸಿರುವ ಖಾತೆಯನ್ನೇ ಮತ್ತೆ ಕೊಟ್ಟಿದ್ದಾರೆ. ಈಗಾಗಲೇ ನಾನು ಅದನ್ನ ನಿರ್ವಹಿಸಿದ್ದೇನೆ. ನನಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತ ಒಂದು ಸಮಾಜ ಕಲ್ಯಾಣ ಇಲಾಖೆ ಆಗಲಿ, ಕೃಷಿ ಇಲಾಖೆ, ಯಾವ್ದ್ರಲ್ಲಾದ್ರೂ ಆ ರೀತಿಯಾದಂತ ಒಂದು ಒಳ್ಳೆ ಖಾತೆಯನ್ನ ಕೊಡಬೇಕು. ಸೊ ನನಗೂ ಕೂಡ, ನಾನು 7 ಬಾರಿ ಸಂಸದನಾಗಿದ್ದೀನಿ, 1 ಬಾರಿ ಶಾಸಕನಾಗಿ ಆಯ್ಕೆ ಆಗಿ ನನಗೂ ಕೂಡ ಅನುಭವ ಹೆಚ್ಚಾಗಿದೆ. ಹೀಗಾಗಿ ನನ್ನ ಖಾತೆ ಬದಲಾವಣೆ ಮಾಡಲೇಬೇಕು. ಈ ಹಿಂದೆ ಕೂಡ ತಮ್ಮ ಗಮನಕ್ಕೆ ತಂದಿದ್ದೀನಿ, ಸೊ ಇವಾಗ್ಲೂ ಕೂಡ ತರ್ತಿದ್ದೀನಿ ಅನ್ನೋ ಮಾಹಿತಿಯನ್ನ KH ಮುನಿಯಪ್ಪನವರು VIP ಟರ್ಮಿನಲ್ ಒಳಗಡೆನೆ ರಾಹುಲ್ ಗಾಂಧಿ ಅವರಿಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಅಲ್ಲೂ ಕೂಡ ಒಂದು ಸ್ವಲ್ಪ ಕೆಲ ಕಾಲ ನಾಯಕರುಗಳ ಜೊತೆ ಸಭೆ ನಡೆಸಿ ಈಗಷ್ಟೇ ರಾಹುಲ್ ಗಾಂಧಿ ಅವರು ಹೊರಗಡೆ ಬರ್ತಿದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಂದ ಈಗಾಗಲೇ ಸಭೆ ನಡೆಸಿದ್ದಾರೆ ನಾಯಕರುಗಳ ಜೊತೆ ಅಂತ ಮಾಹಿತಿ ಇದೆ. ಸೊ ಒಟ್ಟಾರೆ ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ರಾಹುಲ್ ಗಾಂಧಿ ಅವರು ಈಗ ಕಾರನ್ನ ಹತ್ತುತ್ತಿದ್ದಾರೆ. ಸೊ ಈಗಾಗಲೇ VIP ಟರ್ಮಿನಲ್ ನಲ್ಲಿ ಒಂದಷ್ಟು ಹೈಕಮಾಂಡ್ ನಾಯಕರು ಅಂದ್ರೆ ಸೊ ಈ ಒಂದು ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸಭೆಯನ್ನು ಕೂಡ ನಡೆಸಿದ್ದಾರೆ ಎಂಬ ಮಾಹಿತಿ ಇದೆ. ಹೀಗಾಗಿ ಇಲ್ಲಿಂದ ತಾಜು ಹೋಟ್ಲಲ್ಗೆ ತೆರಳುವ ಬದಲು ಇಲ್ಲೇ ಸಭೆ ನಡೆದಿರುವ ಕಾರಣ ನೇರವಾಗಿ ಬೆಂಗಳೂರಿಗೆ ಬರ್ತಾರೆ ಎಂಬ ಮಾಹಿತಿ ಇದೆ. ಆದ್ರೆ ಈಗ ರಾಹುಲ್ ಗಾಂಧಿ ಅವರು ಎಲ್ಲಿಗೆ ತೆರಳುತ್ತಾರೆ ಅನ್ನೋದು ನೋಡ್ಬೇಕು. ಈಗಷ್ಟೇ ಹೊರಗಡೆ ಬಂದ್ರು, VIP ಟರ್ಮಿನಲ್ ನಿಂದ ಹೊರಗಡೆ ಬಂದು ಈಗ ಕಾರ್ನಲ್ಲಿ ಹತ್ತಿದ್ದಾರೆ. ನೋಡ್ತಾ ಇರ್ಬೋದು ಆ ದೃಶ್ಯಗಳಲ್ಲಿ ಅವರ ಕಾರ್ ಈಗ ಬೆಂಗಳೂರಿನತ್ತ ಮೂವ್ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ಒಟ್ಟಾರೆ KH ಮುನಿಯಪ್ಪನವರು ರಾಹುಲ್ ಗಾಂಧಿ ಅವರ ಜೊತೆ ಕೆಲ ಕಾಲ ಮಾತನಾಡಿದ್ದಾರೆ, ತಮ್ಮ ಸಮಸ್ಯೆಯನ್ನ ಅವರ ಬಳಿ ಹಂಚಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಈಗ ರಾಹುಲ್ ಗಾಂಧಿ ಅವರ ಜೊತೆ DK ಶಿವಕುಮಾರ್, BK ಹರಿಪ್ರಸಾದ್ ಅವರು ಕೂಡ ಒಂದೇ ಕಾರಿನಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇರುವಂತದ್ದು. ಸೊ ಈಗ ಅವರು ಬೆಂಗಳೂರಿಗೆ ಈಗಾಗಲೇ ಸಭೆ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಸಭೆ ನಡೆಸಿದ್ರೆ ಅವರು ನೇರವಾಗಿ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾರೆ ಅನ್ನೋ ಮಾಹಿತಿ ಇರುವಂತದ್ದು. ಥ್ಯಾಂಕ್ ಯು ರವಿಕುಮಾರ್. ದೃಶ್ಯ ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀರಿ. ರಾಹುಲ್ ಗಾಂಧಿ ಅವರು ಆಗಮಿಸಿದ್ದಾರೆ. ಅವರು ವಿಧಾನಸೌಧಕ್ಕೆ ಬರ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಉಪಸ್ಥಿತರಿರೋದಕ್ಕೆ. AICC ಪ್ರೆಸಿಡೆಂಟು ರಾಜ್ಯಸಭಾ ಸದಸ್ಯರಾಗಿ ಮತ್ತೆ ಆಯ್ಕೆಯನ್ನು ಬಯಸಿದ್ದಾರೆ. ನಾಮಪತ್ರ ಸಲ್ಲಿಸುವಾಗ ರಾಹುಲ್ ಸಿದ್ದರಾಮಯ್ಯ ಅವರನ್ನ ನೋಡ್ತಾ ಇದ್ದೀರಿ, MB ಪಾಟೀಲ್ ಅವರನ್ನ ಗಮನಿಸಬಹುದು. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಕಾರಲ್ಲಿದ್ದಾರೆ. ರಾಹುಲ್ ಗಾಂಧಿ ಅವರು ಏರ್ಪೋರ್ಟ್ ಇಂದ ಹೊರಟಿರುವಂತ ದೃಶ್ಯ. ಬಂದಿರುವಂತ ಕಾರಣ ನಾಮಪತ್ರ ಸಲ್ಲಿಸೋ ವಿಚಾರಕ್ಕೆ ಸಂಬಂಧಿಸಿ. ಆದ್ರೆ ಇಲ್ಲಿ ಆಗ್ತಾ ಇರೋದು
ಅಸಮಾಧಾನದ ಬೆಳವಣಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.